ಬ್ರೇಕ್ನ ಬಳಿಕ ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿಚಂದ್ರನ್ ಮುಖ್ಯವಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರಾಗಿದ್ದು ಹೊಸತನಕ್ಕೆ, ತಾಂತ್ರಿಕ ಶ್ರೀಮಂತಿಕೆಗೆ ಮತ್ತು ಸಿನಿಮಾ ಮೇಕಿಂಗ್ಗೆ. ಅದಲ್ಲದೆ ಅವರು ಸಾಕಷ್ಟು ಪ್ರಥಮಗಳಿಗೆ ನಾಂದಿ ಹಾಡ್ತಾರೆ. ಕನ್ನಡ ಸಿನಿಮಾಕ್ಕೆ ಶ್ರೀಮಂತಿಕೆ ತಂದುಕೊಟ್ಟ ಕನಸುಗಾರ, ಕನ್ನಡ ಸಿನಿಮಾ ರಂಗದ ಮಾರುಕಟ್ಟೆಯನ್ನ ವಿಸ್ತರಿಸಿದಂಥ ವ್ಯವಸ್ಥಾಪಕ, ಕನ್ನಡಕ್ಕೆ ಹೊಸ ಹೊಸ ನಾಯಕಿಯರನ್ನ ಪರಿಚಯಿಸಿದ ಕ್ರೇಜಿ ಸ್ಟಾರ್, ಸಿನಿಮಾ ರಂಗದ ಹಲವಾರು ಸಾಧ್ಯತೆಗಳನ್ನ ಕಣ್ಣು ಮುಂದೆ ತಂದಿದ್ದಂತಹ ಧೀಮಂತ ಸಿನಿಮಾ ಕರ್ಮಿ. ಅದೇ ರೀತಿ ಅವರು ವೀರಪ್ಪ ಮರಳವಾಡಿಯವರ ನಿರ್ದೇಶನದ ಗುರು ಬ್ರಹ್ಮ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಬಲ್ ಆಕ್ಟಿಂಗ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ನಾಯಕಿ ಕೂಡ ಡಬಲ್ ಆಕ್ಟಿಂಗ್ ಮಾಡಿ ರಂಜಿಸಿದ್ದು ವಿಶೇಷ ಅನಿಸಿತ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್ ಅಲ್ರಿ? ಗುಡ್ ಮಾರ್ನಿಂಗ್ ಸರ್. ವೀರಪ್ಪ ಏಜೆನ್ಸೀಸ್ ಅಕೌಂಟ್ ಎಲ್ಲ ರೆಡಿನಾ? ರೆಡಿ ಇದೆ ಸರ್. 1,08,000 ರೂಪಾಯಿ ಅಲ್ಲ ರೀ, 1,08,00,000 ರೂಪಾಯಿ. ಸಾರಿ ಸರ್, ಇವತ್ತು ಯಾಕೋ ಮನ್ಸಿಗೆ ಸಮಾಧಾನ ಇರ್ಲಿಲ್ಲ, ತಪ್ಪಾಗ್ಬಿಟ್ಟಿದೆ. ಯಾಕೇನಾಯ್ತು? ಮನೇಲಿ ನನ್ನ ಹೆಂಡ್ತಿಗೋ ನಮ್ಮ ಅಣ್ಣ ಹೆಂಡ್ತಿಗೋ ಇಡೀ ರಾತ್ರಿ ಜಗಳ ಸರ್. ಯಾರು ನನ್ನ ಮಾತು ಕೇಳ್ತಿಲ್ಲ. ನಿಮ್ ಜಗಳದಲ್ಲಿ ನನಗೆ 99 ಲಕ್ಷ ರೂಪಾಯಿ ಲಾಸ್ ಆಗುತ್ತಲ್ಲ, ಕೂತ್ಕೊಂಡು ಸರಿ ಮಾಡಿ. ಆಯ್ತು ಸರ್. ಕೇರ್ಲೆಸ್ ಆಗಿರ್ಬಾರ್ದು ಈ ತರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾಕೆ ಈ ಸೀಟ್ ಖಾಲಿ ಇದೆ? ಅವ್ರು ಬಂದಿಲ್ಲ. ಯಾಕೆ? ಅವ್ರ ಮನೇಲಿ ಸೊಸೆಗೂ ಅತ್ತೆ ಮಾವನಿಗೂ ಜಗಳ ಅಂತೆ. ಯಾವಾಗ್ಲೂ ಅದೇ ಸಮಸ್ಯೆ. ಆ ಹಳೆ ಸಮಸ್ಯೆಗೆ ಒಂದು ಹೊಸ ತಿರುವು ಸಿಕ್ಕಿದೆ ಸರ್. ಏನದು? ಸೊಸೆ ಕಾಟ ತಾಳ್ಲಾರ್ದೆ ಅಪ್ಪ ಅಮ್ಮ ಇಬ್ರು ಮನೆ ಬಿಟ್ಟು ಹೋಗಿದ್ದಾರೆ. ನೀವು ಈ ಸೀಟಿಗೆ ರಜಾ ಹಾಕಿ ಅವ್ರ ಅಪ್ಪ ಅಮ್ಮ ಎಲ್ಲಿದ್ರು ಹುಡುಕಿ ಕರ್ಕೊಂಬಂದು ಮನೆಗೆ ಸೇರಿಸಿ. ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕೋರಿಯಿಂದ ಕನ್ಸೈನ್ಮೆಂಟ್ ಬಂತ? ಸೀಕ್ವೆಸ್ಟ್ ನಲ್ಲಿ ಸೈಕ್ಲೋನ್ ಅರ್ಧ ಬಂದಿದೆ, ಅರ್ಧ ಬರಬೇಕು. ಅದ್ ಸರಿ, ನೀವೇ ಕರ್ದ ಮುಖ ಮುಚ್ಕೊಂಡು ಮಾತಾಡ್ತಾ ಇದ್ದೀರಾ? ಅದು ಏನ್ರಿ? ಕೈ ತೆಗೆದು ಮಾತಾಡ್ರಿ. ಏನ್ರಿ ಇದು? ಬೆಳಿಗ್ಗೆ ಕರೆಂಟ್ ಇರ್ಲಿಲ್ಲ ಸರ್, ಕತ್ಲೆ ಶೇವ್ ಮಾಡ್ಕೋಬೇಕಾದ್ರೆ ಗಾಯ ಆಗೋಯ್ತು. ಇಲ್ಲ ಸರ್, ಅದವ್ರು ಸುಳ್ಳು ಹೇಳ್ತಿದ್ದಾರೆ. ಅದವ್ರು ಹೆಂಡತಿ ಮಾಡಿರೋ ಗಾಯ. ಮನೇಲಿ ಅವ್ರ ಹೆಂಡತಿ ಸ್ವಲ್ಪ ಹಿಂಗಿಂಗೆ, ಇವ್ರು ಸ್ವಲ್ಪ ಹಿಂಗಿಂಗೆ. ಇನ್ಮೇಲೆ ಅದ್ರ ಆಫೀಸ್ಗೆ ಡೀಸೆಂಟ್ ಆಗಿ ಬನ್ನಿ. ಸರಿ ಸರ್. ಸರ್, ಏನ್ರಿ ಏನಿದು ವೇಷ? ಈ ಸಂಸಾರದ ಬಂಧನ ಸಾಕಾಗಿ ನಾನೀಗ ಸನ್ಯಾಸಿ ಆಗ್ತಾ ಇದೀನಿ ಸರ್. ಕೊನೆಗೂ ಬಗೆಹರಿಲಿಲ್ವ ನಿಮ್ ಸಮಸ್ಯೆ? ಇಲ್ಲ ಸರ್, ನನಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ. ಆದ್ರೆ ನನ್ನ ಹೆಂಡತಿ ಬೇರೆ ಹೋಗೋಣ ಅಂತ ಪೀಡಿಸ್ತಾ ಇದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೆ ಈ ನಿರ್ಧಾರಕ್ಕೆ ಬಂದೆ ಸರ್. ತಗೊಳ್ಳಿ ಸರ್ ನನ್ನ ರೆಸಿಗ್ನೇಷನ್. PF ನ ನಮ್ಮ ಅಪ್ಪ ಅಮ್ಮನಿಗೂ, ಗ್ರಾಚ್ಯುಟಿನ ನನ್ನ ಹೆಂಡತಿಗೂ ಕಳಿಸ್ಬಿಡಿ ಸರ್. ತಪ್ಪು. ನೀವ್ ಈ ತರ ತೀರ್ಮಾನ ತೊಗೊಳ್ಳೋದು ತಪ್ಪು. ಹೋಗಿ ಕೆಲಸ ಮಾಡಿ. ಇಲ್ಲ ಸರ್, ಅದೇನಾಗಿದೆ? ಹೋಗಿ ಕೆಲಸ ಮಾಡಿ ಹೋಗ್ರಿ. ಹಲೋ ಬ್ರಹ್ಮ. ಏನೋ ಗುರು? ಆ ಮೂರ್ತಿ ನೋಡು, ಸನ್ಯಾಸಿ ವೇಷ ಹಾಕೊಂಡು ರೆಸಿಗ್ನೇಷನ್ ಕೊಡಕ್ ಬಂದಿದ್ದ. ನಮ್ ಸೆಕ್ಷನ್ ಅಲ್ಲಿ ಅದೇ ತರ ಒಂದು ಕೇಸು. ಮ್ಯಾನೇಜರ್ಗೆ ಅವ್ನ ಹೆಂಡತಿ ಪರ್ಚ್ ಬಿಟ್ಟಿದ್ದಾಳೆ. ನಮ್ಮ ಆಫೀಸ್ ನಲ್ಲಿ ಇರೋರಲ್ಲ ಎಂತ ಒಳ್ಳೆ ಜನ, ಅಂತವ್ರನ್ನ ಬಿಟ್ಟಿಲ್ಲ ಈ ಸಮಸ್ಯೆಗಳು. ಇನ್ನು ನಮ್ಮಂತ ಒಳ್ಳೆ ಹುಡುಗರನ್ನ ಬಿಡ್ತಾವ? ಬಿಡಲ್ಲ. ಅದಕ್ಕೆ ನಾವು ತಗೊಂಡಿರೋ ನಿರ್ಧಾರನೇ ಸರಿ. ಓಕೆ? ಹಲೋ ಸರ್, ನಾನು ಸದಾನಂದ್ ಮಾತಾಡ್ತಾ ಇರೋದು. ನೀವು ಗೂಡ್ಸ್ ಕಳಿಸಿ 4 ಡೇಸ್ ಆಯ್ತು, ಇನ್ನೂ ಬಿಲ್ಲೇ ಬಂದಿಲ್ಲ. ಕಳಿಸಿದ್ರೆ ಪೇಮೆಂಟ್ ಮಾಡ್ಬೋದು. ಸಾರಿ, ಮರ್ತು ಬಿಟ್ಟಿದ್ವಿ. ಕಳ್ಸ್ಕೊಡ್ತೀವಿ. ಥ್ಯಾಂಕ್ ಯು. ರೈ, ನಾನಂತೂ ಮೂಡ್ನಲ್ಲಿಲ್ಲ. ಆ ಸದಾನಂದ್ ಕಂಪ್ನಿಗೆ ಯಾಕ್ರಿ ಬಿಲ್ ಕಳ್ಸಿಲ್ಲ? ಸಾರಿ ಸರ್, ಈಗ ಕಳಿಸ್ತೀನಿ. ತಗೊಂಬನ್ನಿ ನೋಡೋಣ. ನೀವಾದ್ರೂ ನೋಡಕ್ಕಿಲ್ವೇನ್ರಿ? ಏನಾಯ್ತು ಸರ್, 3 ದಿವಸದಿಂದ ಊಟ ಮಾಡಿಲ್ಲ ಸರ್. ಯಾಕೆ? ಮೊನ್ನೆ ತಾನು ಸ್ಯಾಲ್ರಿ ಆಗಿದೆ, ಸಾಲದಕ್ಕೆ ಸ್ಪೆಷಲ್ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದೆ. ಕೇಳ್ದಾಗ ಸ್ಯಾಲ್ರಿ ಅಡ್ವಾನ್ಸ್ ಸಿಗುತ್ತೆ. ಸರ್, ಏನ್ ಕಮ್ಮಿ ಆಗಿದೆ ಅವ್ರಿಗೆ? ದುಡ್ಡಿನ ಪ್ರಾಬ್ಲಮ್ ಏನೂ ಇಲ್ಲ ಸರ್. ಆಫೀಸ್ ನಲ್ಲಿ ಯಾರೋ 3 ದಿವಸದಿಂದ ಊಟ ಮಾಡಿಲ್ಲ ಸರ್. ಯಾಕೆ ಯಾರು ಊಟ ಮಾಡಿಲ್ಲ? ದಯವಿಟ್ಟು ನೀವೇ ಕೇಳಿ. ಯಾಕೆ ನೀವೆಲ್ಲ ಊಟ ಮಾಡಿಲ್ಲ? ಏನಿದಲ್ಲ? ಕಾರಣ ಏನು? ಮನೇಲಿ ದೊಡ್ಡ ಬಾಸು ಯಾವ ಕಾರಣ ಸ್ಟ್ರೈಕ್ ಮಾಡ್ತಾ ಇದ್ದಾರೋ, ನಾವು ಅದೇ ಕಾರಣಕ್ಕೆ. ಅದು ನಮ್ಮ ಪರ್ಸನಲ್ ವಿಷಯ. ಅದಕ್ಕೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ದೊಡ್ಡ ಬಾಸು ನೀವು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರ. ಅವರು ನೀವು ಉಪವಾಸ ಇದ್ದಾಗ ನಾವ್ಯಾಕೆ ಸರ್ ಊಟ ಮಾಡೋದು? ಮನೆ ವಿಷಯನ ಆಫೀಸ್ನವ್ರಿಗೂ ತರಬೇಡಿ. ಮನೆ ಬೇರೆ ಇಲ್ಲ, ಆಫೀಸ್ ಬೇರೆ ಇಲ್ಲ, ನೀವು ಬೇರೆ ಇಲ್ಲ, ನಾವು ಬೇರೆ ಇಲ್ಲ ಅಂತ ನೀವುಗಳೇ ಹೇಳ್ತಿದ್ ಮಾತು.
ಇದ್ದ ಪ್ರೀತಿನ ಇದ್ದಕ್ಕಿದ್ದಾಗೆ ಕಳ್ಕೊಳ್ಳೋ ರೀತಿ ನಮಗೆ ಗೊತ್ತಿಲ್ಲ ಸರ್. ಇದೊಂಥರ ಸಮಸ್ಯೆ ಆಯ್ತಲ್ಲ, ಈಗ ಏನ್ ಮಾಡೋದು? ಪರಿಹಾರ ಇದೆಯಲ್ಲ ಸರ್. ಏನು? ಮದುವೆ. ಅದು ಮಾತ್ರ ಈ ಜನ್ಮದಲ್ಲಿ ಆಗೋದಿಲ್ಲ. ಸರ್, ಮನೆಯಿಂದ ಗಿರಿಯಪ್ಪ ಫೋನ್ ಮಾಡಿದ್ರು. ಏನಂತೆ? ಗೊತ್ತಿಲ್ಲ ಸರ್, ಏನೋ ಕೆಲಸ ಕೆಟ್ಟೋಯ್ತು, ಅವ್ರಿಬ್ರು ಬೇಗ ಮನೆ ಕಳ್ಸಿ ಅನ್ಬಿಟ್ಟು ಫೋನ್ ಇಟ್ಬಿಟ್ರು ಸರ್. ಪಾಪ, ಮಮ್ಮಿ, ಏನಿದೆಲ್ಲ? ಅಮ್ಮ, ಏನಿದೆಲ್ಲ? ಗಿರಿಯಪ್ಪ, ಇವರಿಬ್ಬರ ಪ್ರಶ್ನೆಗೆ ನೀನೇ ಉತ್ತರ ಹೇಳು. ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗ್ತಾವ್ರೆ. ಕಾರಣ? ನೀವೇ ಅಂತ ತಪ್ಪು ನಾವೇನ್ ಮಾಡಿದ್ದೀವಿ? ಅವ್ರನ್ನ 3 ದಿವಸದಿಂದ ಉಪವಾಸ ಬೆಳೆಸಿದಿರಲ್ಲ. ಊಟ ಮಾಡಿ ಅಂತ ಕೇಳ್ಕೊಂಡ್ವಲ್ಲ. ಆ ಕೇಳ್ಕೊಂಡ್ರೆ ಸಮಸ್ಯೆ ಬಗೆಹರಿಯಲ್ಲ. ಮದುವೆ ಆಗ್ತೀವಂತ ಇಬ್ರು ಒಪ್ಪಿಗೆ ಕೊಡಿ. ಅದು ಮಾತ್ರ ಸಾಧ್ಯ ಇಲ್ಲ. ಹಾಗಿದ್ರೆ ನಾವು ಹೋಗ್ತೀವಿ. ಹೋಗ್ಬೇಡಿ. ಅದನ್ನ ನನಗೆ ಹೇಳ್ಬೇಡಿ, ಇಲ್ಲಿ ಹೇಳಿ. ಮದುವೆಗೆ ಒಪ್ಕೊಳ್ಳಿ ಸರ್. ಒಪ್ಕೊಳ್ಳಿ ಸರ್ ಮದುವೆಗೆ. ಲೋ, ನೀವ್ ಅದ್ ಯಾಕೆ ಮದ್ವೆ ಆಗಲ್ಲ ಅಂತ ಹೇಳ್ರು. ಹೇಳ್ರು. ಯಾಕೆ ಮದುವೆ ಆಗಲ್ಲ ಅಂತ ಹೇಳ್ತಿರೋ ಇಲ್ಲ ನಾವು ಹೊರಡೋದು? ಹೇಳ್ತೀವಿ. ಮದುವೆ ಆದ್ರೆ ಮನೆ ಹೊಡೆದೋಗುತ್ತೆ. ಏನ? ನಾವಿಬ್ರಿದ್ದೀವಿ. ಇಬ್ರು ಸೊಸೈಟಿಯರ್ ಬಂದು ಹೆಚ್ಚು ಕಡಿಮೆ ಆದ್ರೆ, ನಮಗೆ ಹೆಂಡತಿರ ಮೇಲೆ ಪ್ರೀತಿ ಜಾಸ್ತಿ ಆಗಿ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆದ್ರೆ, ಅಥವಾ ನಿಮಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗಿ ನಮ್ಮ ಮೇಲೆ ಕಡಿಮೆ ಆದ್ರೆ? ಅಯ್ಯೋ ನನ್ನ ಮಕ್ಕಳ, ಇದಕ್ಕಿಷ್ಟೊಂದು ಸತಾಯಿಸಿದ್ರ ಅಲ್ವೋ? ಮದ್ವೆ ಆದ್ರೆ ಮನೆ ಹೊಡೆದೋಗುತ್ತೆ ಅಂತ ಯಾರೋ ನಿಮ್ಗೆ ಹೇಳಿದ್ದು? ಯಾರೋ ಯಾಕೆ ಹೇಳ್ಬೇಕು? ಇಲ್ಲೇ ಇಲ್ವಾ ಜೀವಂತ ಸಾಕ್ಷಿಗಳು? ಇವ್ರ ಮನೇಲಿ ಯಾವಾಗ್ಲೂ ಗಂಡ ಹೆಂಡತಿ ಜಗಳ, ಅವ್ರ ಮನೇಲಿ ಅಣ್ಣನ ಹೆಂಡತಿಗೂ ಅವ್ರ ಹೆಂಡತಿಗೂ ಯಾವಾಗ್ಲೂ ಜಗಳ, ಇವ್ರ ಮನೇಲಿ ಸೊಸೆಗೂ ಅತ್ತೆ ಮಾವನ್ಗೂ ಯಾವಾಗ್ಲೂ ಜಗಳ. ಈ ಆಸಾಮಿ ಸಂಸಾರದ ಬಂಧನನೇ ಬೇಡ ಅಂತ ಸನ್ಯಾಸ ಆಗಕ್ ಹೋಗಿದ್ದ. ಈಗೆಲ್ಲ ಇರುವಾಗ ಮದುವೆ ಆಗಿ ನಮ್ಮನ್ನ ಇವ್ರ ತರ ಅನುಭವಿಸು ಅಂತೀರಾ? ಮನೆ ಹೊಡೆದು ಅಪ್ಪನವ್ರ ವಂಶಕ್ಕೆ ಕೆಟ್ಟ ಹೆಸರು ಬರ್ಲಿ ಅಂತೀರಾ? ಸಂಸಾರ ಅಂದ್ಮೇಲೆ ಇವೆಲ್ಲ ಇರೋದೆ. ಇಷ್ಟಕ್ಕೆ ಮದುವೆ ಬೇಡ ಅಂದ್ರೆ ಹೇಗೆ? ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಈಗ ಸರು ಹೋಗಿದ್ದಾಳೆ. ಈಗ ನಮ್ಮನೇಲೂ ಜಗಳ ಏನಿಲ್ಲ ಸರ್. ಅಣ್ಣ ತಮ್ಮದಿರೆಲ್ಲ ಚೆನ್ನಾಗಿದ್ದೀವಿ. ನಮ್ಮನೇಲೂ ಹಾಗೆ ಆಗಿತ್ತು, ಈಗೆಲ್ಲ ಸರಿ ಹೋಯ್ತು. ಅತ್ತೆ ಸೊಸೈಟಿರ ಜಗಳ ಎಲ್ಲ ಅವತ್ತೇ ಮುಗೀತು ಸರ್. ಈಗ ಆನಂದವಾಗಿದ್ದೀವಿ. ನೋಡ್ರು, ಮನೆ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಸುಮ್ನೆ ಮದ್ವೆಗೆ ಒಪ್ಕೊಳ್ರು. ಆದ್ರೂ ನಮ್ಗೆ ನಂಬಿಕೆ ಇಲ್ಲ, ಏನಾಗುತ್ತೋ ನಮ್ಮ ಭಯ. ಓಹೋ, ಹೌದಾ? ಸರಿ ನಡಿಯೇ, ಮನೆ ಏನು ಆಗಲ್ಲ, ನೀವು ಕಾಯ್ಕೊಂಡಿರಿ. ಅಮ್ಮ ಇರಿ, ಮದುವೆ ಆದ್ಮೇಲೆ ಅಪ್ಪ ಅಮ್ಮನ್ ಕಳ್ಕೊತೀವಿ ಅನ್ಕೊಂಡ್ವಿ. ಆದ್ರೆ ನೀವ್ ಈಗಲೇ ಮನೆ ಬಿಟ್ಟು ಹೋಗ್ತೀವಿ ಅಂದ್ರೆ ನಿಮಗೋಸ್ಕರ ನಮ್ಮ ಮದುವೆ ಆಗ್ತೀವಿ. ಏನಾದ್ರೂ ಆಗ್ಲಿ, ನಮಗ್ ನೀವ್ ಬೇಕು, ನಿಮ್ ಪ್ರೀತಿ ಬೇಕು. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ. ಲೇ, ನಿಜ ಹೇಳ್ತಿದ್ದೀರೇನ್ರು? ನಿಮ್ಮ ಆಣೆ. ಏನು? ಹೌದು. ಇರಿ ಇರಿ, ನಿಮ್ ಮುಂದೆ ಇನ್ನೊಂದು ಮಾತು. ನಿಮಗೆ 3 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮಗೆ ಇಷ್ಟವಾದಂತ ಹುಡುಗಿಯನ್ನ ಕರ್ಕೊಂಬಂದ್ ನಮ್ಮ ಮುಂದೆ ನಿಲ್ಲಿಸ್ಬೇಕು. ಬೇಡ, ನಿಮ್ಗೆ ಇಷ್ಟವಾದವ್ರು ನೀವು ಹುಡುಕಿ ನಾವು ಮದುವೆ ಆಗ್ತೀವಿ. ಬೇಡ ಬೇಡ, ಹಾಗೆ ಮಾಡಿದ್ರೆ ನೀವು ಮತ್ತೆ ಕಿರಿಕ್ ಮಾಡ್ತೀರಾ. ಅದಕ್ಕೆ 3 ತಿಂಗಳು ಟೈಮ್ ಕೊಟ್ಟಿರೋದು. 3 ತಿಂಗಳಾದ್ಮೇಲೆ 1 ದಿನ ಆದ್ರೂ ನಾವಿರೋದಿಲ್ಲ. ಹೀಗೆ ಮತ್ತಿನ್ನೇನ್ ಎಲ್ಲ ಬಗೆಹರಿತಲ್ಲ. ಉಪವಾಸಕ್ಕೆ ಮಂಗಳ ಹಾಡ್ಬೋದಲ್ಲ? ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.